ओम शांति। आज का मुरली तारीख मार्च 18, 2025। मीठे बच्चे, इस समय तुम्हारी यह जीवन बहुत बहुत अमूल्य है, क्योंकि तुम हद से निकल बेहद में आए हो। तुम जानते हो हम इस जगत का कल्याण करने वाले हो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಸಮಯ ನಿಮ್ಮ ಜೀವನ ಬಹಳ ಬಹಳ ಅತ್ಯಂತ ಅಮೂಲ್ಯವಾಗಿದೆ, ಬೆಲೆ ಬಾಳುವಂತಹ ಜೀವನ ಆಗಿದೆ. ಯಾಕೆ ಅಂದರೆ ಈಗ ನೀವು ಹದ್ದಿನಿಂದ ದೂರ ಆಗಿ ಬೇಹದ್ದಿನಲ್ಲಿ ಬಂದಿದ್ದೀರಿ. ತಾವು ತಿಳ್ಕೊಂಡಿದ್ದೀರಿ ನಾವೀಗ ಜಗತ್ ಕಲ್ಯಾಣ ಮಾಡುವಂತಹ ಆತ್ಮಗಳಾಗಿದ್ದೇವೆ. ಪ್ರಶ್ನೆ, बाप के वर्षे का अधिकार किस पुरुषार्थ से प्राप्त होता है? ತಂದೆಯ ಆಸ್ತಿಗೆ ಅಧಿಕಾರ ಯಾವ ಪುರುಷಾರ್ಥದಿಂದ ಪ್ರಾಪ್ತಿಯಾಗುತ್ತೆ? ಉತ್ತರ, ಸದಾ ಭಾಯಿ ಭಾಯಿ ಕಿ ದೃಷ್ಟಿ ರಹೆ. ಉತ್ತರ ಹೇಳ್ತಾರೆ ಬಾಬಾ, ಸದಾ ಸೋದರ ಸೋದರ ಎನ್ನುವಂಥ ಒಂದು ದೃಷ್ಟಿ ಇಟ್ಕೊಳ್ಳಿ. ಸ್ತ್ರೀ ಪುರುಷ ಕಾ ಜೋ ಭಾನ ಹೈ ವಹ ನಿಕಲ್ ಜಾಯ್. ನಾವು ಸ್ತ್ರೀ ಪುರುಷ ಅನ್ನುವಂತಹ ಒಂದು ಅಭಿಮಾನ ಅಥವಾ ಭಾವನೆ ಏನಿದೆ ಅದು ಸಹ ಹೊರಟು ಹೋಗಬೇಕು. ತಬ್ ಬಾಪ್ಗೆ ವರ್ಷಕ ಪೂರ ಅಧಿಕಾರ ಪ್ರಾಪ್ತ ಹೋ. ಆಗ ಪರಮಾತ್ಮ ತಂದೆಯ ಆಸ್ತಿಗೆ ಸಂಪೂರ್ಣವಾಗಿ ಅಧಿಕಾರಿಗಳಾಗ್ತವೆ. ಪರಂತು ಸ್ತ್ರೀ ಪುರುಷಕ ಭಾನ್ವಾಯ ದೃಷ್ಟಿ ನಿಕಲ್ನ ಬಡ ಮುಷ್ಕಿಲ್ ಹೇ. ಆದರೆ ಸ್ತ್ರೀ ಪುರುಷ ಎನ್ನುವಂತಹ ಈ ಭಾವನೆ ತೊರೆದು ಹಾಕಲಿಕ್ಕೆ ತುಂಬ ಕಠಿಣ ಇದೆ ಅಂತ ಹೇಳ್ತಾನೆ ಬಾಬಾ. इसके लिए ದೇಹಿ ಅಭಿಮಾನಿ बनने का ಅಭ್ಯಾಸ चाहिए. ನಾವು ಸ್ತ್ರೀ ಪುರುಷ ಅನ್ನುವಂಥ ಈ ಭಾವನೆಯಿಂದನೂ ಸಹ ನಾವು ದೂರ ಆಗಲಿಕ್ಕೆ ನಾವು ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕು ಅಂತ ಹೇಳ್ತಾರೆ ಬಾಬಾ. ಜಬ್ ಬಾಪ್ಗೆ ಬಚ್ಚೆ ಬನೆಂಗೆ ತಬ್ ವರ್ಷೆ ಮಿಲೇಗ. ಯಾವಾಗ ತಂದೆಗೆ ಮಕ್ಕಳಾದವು ಆಗ ನಮಗೆ ಆಸ್ತಿ ಬಾಬನಿಂದ ಸಿಕ್ಬಿಡುತ್ತೆ. एक बाप की याद से सतो प्रधान बनने वाले ही ಮುಕ್ತಿ ಜೀವನ್ ಮುಕ್ತಿ ಕಾ ವರ್ಷ ಪಾತೆ ಹೇ. ಒಬ್ಬ ತಂದೆಯ ನೆನಪಿನಿಂದ ಸತೋಪ್ರಧಾನ ಆಗುವಂಥವರೇ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. आज का वरदान है, वरदान, मास्टर ज्ञान सागर बन ज्ञान की गहराई में जाने वाले अनुभव रूपी रत्नों से संपन्न भव. ವರದಾನ ಆಗಿದೆ, ಮಾಸ್ಟರ್ ಜ್ಞಾನ ಸಾಗರ ಆಗಿ ಜ್ಞಾನದ ಒಂದು ಆಳದಲ್ಲಿ ಹೋಗುವಂತಹ ಅನುಭವಿ ರೂಪಿ ರತ್ನಗಳಿಂದ ಸಂಪನ್ನ ಆಗ್ರಿ. ಸ್ಲೋಗನ್, ಫರಿಸ್ತಾ ವಾ ಹೈ ಜೋ ದೇಹಕ್ಕೆ ಸೂಕ್ಷ್ಮ ಅಭಿಮಾನಕ್ಕೆ ಸಂಬಂಧಿಸಿ ಭಿ ನ್ಯಾರಾ ಹೈ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಯಾರು ಫರಿಸ್ತಾ ಅಂದರೆ ಯಾರು ದೇಹದ ಸೂಕ್ಷ್ಮ ಅಭಿಮಾನದ ಸಂಬಂಧದಿಂದಲೂ ಸಹ ದೂರ ಆಗಿರ್ತಾರೆ, ಬಿಡುಗಡೆ ಆಗಿರ್ತಾರೆ, ಅವರೇ ಫರಿಸ್ತಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.